ನಿಮ್ಮ ಪಕ್ಕದಲ್ಲಿದ್ದಂಥವ್ರು ಸಡನ್ಲಿ ದೂರ ಹೋಗಿ ಮಾತಾಡ್ತಾರೆ. ಎಕ್ಸಾಂಪಲ್ ಏನೋ ಒಂದು ಫೋಟೋ ಇಟ್ಟಿರ್ತಾರೆ ನಿಮ್ಮದು ಅವ್ರದ್ದು ಗಂಡ ಹೆಂಡ್ತಿದು ಅಂತ ಅನ್ಕೊಳ್ಳೋಣ. ಅದಾದಮೇಲೆ ಸಡನ್ಲಿ ಅವ್ರದ್ದೊಂದೇ ಇಟ್ಕೊಳ್ತಾರೆ ಅಥವಾ ಬೇರೆ ಇನ್ನೇನೋ ಹೂವಿಂದು ಮತ್ತೊಂದೇನೋ ಇಟ್ಕೊಳ್ತಾರೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ಒಳಗಡೆ ಗಂಡ ಮತ್ತು ಹೆಂಡತಿ ನಡುವೆ ಈ ಮೊಬೈಲ್ ಫೋನಿಂದ ಹೇಗೆ ಮೋಸ ನಡೆಯುತ್ತೆ, ಅದಕ್ಕೆ ನಾವು ಹೇಗೆ ಕಂಡುಹಿಡಿಯೋದು, ಲಕ್ಷಣಗಳು ಏನಿರುತ್ತೆ, ಅಥವಾ ಲವರ್ಸ್ ಮಧ್ಯೆ ಇರ್ಬೋದು. ಮೊಬೈಲ್ ಫೋನಿಂದನೇ ಎಷ್ಟೋ ಜನ ಇವತ್ತು 99% ಚೀಟ್ ಮಾಡ್ತಿದ್ದಾರೆ. ಬಟ್ ಅದನ್ನು ಕಂಡುಹಿಡಿಯೋಕೆ ಕೆಲವರಿಗೆ ಆಗ್ತಿಲ್ಲ ಎಕ್ಸಾಕ್ಟ್ಲಿ. ಸೊ ಇದರಲ್ಲಿ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಟಿಪ್ಸ್ ಎಲ್ಲ ಕೇಳಿದ ಮೇಲೆ ನಿಮಗೇನು ಅನಿಸುತ್ತೆ, ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಹೊಸಬರಾಗಿದ್ದರೆ. ಸೊ ಫಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ, ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾನ ಬಳಸೋಕ್ಕೆ ಶುರು ಮಾಡ್ತಾರೆ. ನೋಡಿ, ಇಷ್ಟು ದಿನ ಅವರು ಅಷ್ಟು ಬಳಸ್ತಾ ಇರಲಿಲ್ಲ. ಈಗ ನಿಮಗೆ ಗೊತ್ತಿರೋ ಹಾಗೆ ಒಂದು ರೇಂಜಲ್ಲಿ ಹೋಗ್ತಾ ಇರತ್ತೆ ಒಂದು ಸಂಬಂಧ. ಬರ್ತಾ ಬರ್ತಾ ಏನು ಮಾಡ್ತಾರೆ, ಸ್ವಲ್ಪ ಅವರಲ್ಲಿ ಚೇಂಜಸ್ ಕಾಣುತ್ತೆ. ಮೊಬೈಲನ್ನು ಅತಿಯಾಗಿ ಬಳಸೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅತಿಯಾಗಿ ಬಳಸೋಕ್ಕೆ ಶುರು ಮಾಡ್ತಾರೆ. ಯಾವಾಗ ನೋಡಿದ್ರು ಮೊಬೈಲಲ್ಲೇ ಬ್ಯುಸಿ ಇರ್ತಾರೆ. ಸೊ ನಿಮಗೆ ನೋಡಿದವಾಗೆಲ್ಲ ಏನಿದು ಬರೀ ಫೋನಲ್ಲೇ ಇರ್ತಾರಲ್ಲ ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಬಟ್ ಕೇಳಿದರೆ ಏನಿಲ್ಲ, ರೀಲ್ಸ್ ನೋಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಆಮೇಲೆ ಹೊಸದಾಗಿ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬಳಸ್ತಿರಲಿಲ್ಲ. ಲೈಕ್ ಇನ್ಸ್ಟಾಗ್ರಾಮ್ ಬಳಸ್ತಾ ಇರಲಿಲ್ಲ, ಆಮೇಲೆ ಮೆಸೆಂಜರ್ ಆ್ಯಪ್ ಬಳಸ್ತಾ ಇರಲಿಲ್ಲ, ಕೆಲವೊಂದು ಸ್ನ್ಯಾಪ್ಚಾಟು, ಟೆಲಿಗ್ರಾಮ್ ಈ ಥರದ್ದು ಯಾವುದು ಹೊಸದು ಬಳಸ್ತಾ ಇರಲಿಲ್ಲ. ಬಟ್ ಅದರಲ್ಲಿ ಯಾವುದು ಕಂಟೆಂಟ್ ಕ್ರಿಯೇಟರ್ ಕೆಲಸ ಮಾಡದೆ ಬರೀ ಅವನ್ನೇ ಜಾಸ್ತಿ ಬಳಸ್ತಿದ್ದಾರೆ ಅಂತಂದಾಗ ಮೊದಲನೇ ಲಕ್ಷಣ ನಿಮಗೆ ಗೊತ್ತಾಗೋದು ಎಲ್ಲಿ ಅಂದರೆ, ಅತಿಯಾಗಿ ಮೊದಲಿನಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಿದ್ದಾಗ ಒಂದು ತಿಳ್ಕೋಬೇಕು, ಎಲ್ಲೋ ಒಂದು ಸಮಥಿಂಗ್ ರಾಂಗ್ ಆಗ್ತಿದೆ. ಹುಷಾರಾಗಿ ನೀವು ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಮೊದಲನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ, ಸಡನ್ ಹೋಮ್ ಸ್ಕ್ರೀನನ್ನು ಬದಲಾವಣೆ ಮಾಡ್ತಾರೆ. ನೋಡಿ, ಈಗ ಎಕ್ಸಾಂಪಲ್ ಏನೋ ಒಂದು ಫೋಟೋ ಇಟ್ಟಿರ್ತಾರೆ ನಿಮ್ಮದು ಅವ್ರದ್ದು ಗಂಡ ಹೆಂಡ್ತಿದು ಅಂತ ಅನ್ಕೊಳ್ಳೋಣ. ಅದಾದಮೇಲೆ ಸಡನ್ಲಿ ಅವ್ರದ್ದೊಂದೇ ಇಟ್ಕೊಳ್ತಾರೆ ಅಥವಾ ಬೇರೆ ಇನ್ನೇನೋ ಹೂವಿಂದು ಮತ್ತೊಂದೇನೋ ಇಟ್ಕೊಳ್ತಾರೆ. ಇದೊಂದು ಮೇನ್ ರೀಸನ್ ಅಲ್ಲ ಅಂತ ಅಂದ್ರೂ ಅವರಲ್ಲಿ ಸಡನ್ ಬದಲಾವಣೆಗಳು ಕಾಣ್ತಾ ಇರುತ್ತೆ. ನೀವು ಅನ್ಬೋದು, ಸರ್ ಇದನ್ನು ಚೇಂಜ್ ಮಾಡಿದ ತಕ್ಷಣ ಅದು ಹೆಂಗೆ ಹೇಳ್ತೀರಾ? ಇಲ್ಲ, ಇನ್ನೂ ಇದೆ ಪಾಯಿಂಟ್ಸು. ಎಲ್ಲ ನೋಡಿದ ಮೇಲೆ ನಾವು ಡಿಸೈಡ್ ಮಾಡಬೇಕಾಗತ್ತೆ, ರೈಟ್? ಸೊ ಹೋಮ್ ಸ್ಕ್ರೀನನ್ನು ಬದಲಾವಣೆ ಮಾಡ್ಕೊಳ್ತಾರೆ. ಅದಾದಮೇಲೆ ಫೋಟೋಗಳನ್ನು ಚೇಂಜ್ ಮಾಡ್ಕೊಳ್ತಾರೆ. ಇದು ಒನ್ ಆಫ್ ದ ಸಿಮ್ಟಮ್ಸ್ ಅಂತ ಹೇಳ್ತೀವಿ ನಾವು. ಕರೆಕ್ಟ್, ಲೈಟಾಗಿದ್ದು ಸಿಮ್ಟಮ್ಸ್ ಕೊಡ್ತಾ ಇರುತ್ತೆ. ಬಟ್ ಇದನ್ನು ಫೈಂಡ್ ಔಟ್ ಮಾಡ್ತಾರೆ. ಎಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಇದೆಲ್ಲನೂ ಪಾಯಿಂಟ್ ನೋಡಬೇಕಾಗತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಾಲ್ ರಿಸೀವ್ ಮಾಡಬೇಕಾದ್ರೆ ಅಥವಾ ನೋಡಿ, ಈಗೆಲ್ಲೋ ಫೋನ್ ಬರ್ತಾ ಇರುತ್ತೆ. ಕಾಲ್ ರಿಸೀವ್ ಮಾಡಬೇಕಾದ್ರೆ ನಿಮ್ಮ ಪಕ್ಕದಲ್ಲಿದ್ದಂಥವ್ರು ಸಡನ್ಲಿ ದೂರ ಹೋಗಿ ಮಾತಾಡ್ತಾರೆ. ಅಥವಾ ಇವ್ರು ಯಾರಿಗಾರು ಫೋನ್ ಮಾಡಬೇಕಂದ್ರೆ ನಿಮ್ಮ ಪಕ್ಕಕ್ಕೆ ಕೂತ್ಕೊಂಡು ಮಾತಾಡ್ತಿರೋರು ಇಷ್ಟು ದಿನ ದೂರ ಹೋಗಿಬಿಟ್ಟು ಕಾಲಲ್ಲಿ ಮಾತಾಡ್ತಿರ್ತಾರೆ. ಫೋನ್ ಮಾಡಿ ಯಾರು ಮಾಡಿದವರು ಅಂತ ಕೇಳಿದ್ರೆ, ಇಲ್ಲ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಅಥವಾ ಇವ್ರು ಫೋನ್ ಮಾಡಿದ್ರು, ಅವ್ರು ಫೋನ್ ಮಾಡಿದ್ರು ಅಂತ ನಿಮ್ಮನ್ನು ನಂಬಿಸ್ತಾರೆ ವಿನಃ ದೂರ ಹೋಗಿ ಮಾತಾಡ್ತಿರ್ತಾರೆ. ಎಲ್ಲ ಪಾಯಿಂಟ್ಸ್ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ನೀವು. ಆಮೇಲೆ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಕಾಲ್ ರಿಸೀವ್ ಮಾಡ್ಬೇಕಾದ್ರೆ ದೂರ ಹೋಗಿನೇ ಮಾತಾಡೋವಂಥದ್ದು. ಇಲ್ಲಿ ಫೋನ್ ಬಂದರೂ ಅಷ್ಟೇ, ಇವ್ರು ಫೋನ್ ಮಾಡಿದ್ರು ಕೂಡ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಿರ್ತಾರೆ. ಇದಕ್ಕೆ ಎಕ್ಸಾಂಪಲ್ ಇಂಡೈರೆಕ್ಟ್ಲಿ ಗರ್ಭಿಣಿಯರ ಥರ ಮಾತಾಡ್ತಾರೆ ಅಂತ ಹೇಳಿ ವಾಯ್ಸ್ ಚೇಂಜ್ ಅಂತ ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಅಲ್ಲಿಂದ ಯಾರೋ ಲೇಡೀಸ್ ಫೋನ್ ಮಾಡ್ತಿದ್ರೆ, ಹೇಳಿ ಸರ್, ಹೇಳಿ ಅಣ್ಣ ಅಂತ ಮಾತಾಡ್ತಿರ್ತಾರೆ. ಅಥವಾ ಆ ಕಡೆಯಿಂದ ಯಾರೋ ಗಂಡು ಮಗ ಫೋನ್ ಮಾಡಿದ್ರೆ, ಹಾಂ ಅಕ್ಕ, ಹೇಳಕ್ಕ, ಲೈಕ್ ಅವರು ಜೆಂಡರ್ನೇ ಚೇಂಜ್ ಮಾಡಿಕೊಂಡು ನಿಮ್ಮ ಎದುರುಗಡೆ ಬಿಲೀವ್ ಮಾಡಿ, ಹ್ಞೂ ಅಕ್ಕ ಆಮೇಲೆ ಮಾತಾಡ್ತೀನಿ, ಹುಡುಗ ಮಾಡಿದ್ರು ಹಿಂಗೆ ಹೇಳ್ಬಿಟ್ಟು ಚೇಂಜ್ ಮಾಡಿ ಅಲ್ಲಿ ನಿಮ್ಮನ್ನು ಯಾಮಾರಿಸಿರ್ತಾರೆ. ಸೊ ಇದನ್ನು ಕೂಡ ನೀವು ಎಚ್ಚೆತ್ಕೊಳ್ಬೇಕಾಗತ್ತೆ. ಸೊ ಯಾವ ಟೈಮಿಗೆ ಕಾಲ್ ಬಂತು, ಯಾರ್ದು ಏನು ಡೀಟೇಲ್ ಚೆಕ್ ಮಾಡ್ತಾ ಇರಬೇಕು, ಕ್ರಾಸ್ ವೆರಿಫಿಕೇಷನ್ ಮಾಡಬೇಕು, ನಿಮಗೊಂದು ಕನ್ಫರ್ಮೇಷನ್ ಸಿಗಬೇಕು ಅಂದರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಫ್ರೆಂಡ್ಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಲೇಡೀಸ್ ಆಗಿದ್ದರೆ ಗಂಡು ಮಕ್ಕಳನ್ನೇ ಜಾಸ್ತಿ ಫ್ರೆಂಡ್ ಮಾಡ್ಕೊಳ್ತಾರೆ. ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅದು ಬೇರೆ ಆಗುತ್ತೆ. ಬಟ್ ಇವರು ಏನು ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಇನ್ನೊಂದು ಏನೂ ಇಲ್ಲ ಅಂದರೆ ಸುಮ್ಮನೆ ಯೂಸರ್ಸ್ ಅಂದರೆ ಜಸ್ಟ್ ಅಪೋಸಿಟ್ ಜೆಂಡರ್ನ ಇವರು ಫ್ರೆಂಡ್ ಮಾಡ್ಕೊಳ್ತಾ ಹೋಗ್ತಾರೆ. ಲೇಡೀಸ್ ಆದರೆ ಗಂಡು ಮಕ್ಕಳು ಮಾಡ್ಕೊಳ್ತಾರೆ, ಗಂಡು ಮಕ್ಕಳಾದರೆ ಬರೀ ಹೆಣ್ಮಕ್ಳದೇ ಮಾಡ್ಕೊಳ್ತಾ ಹೋಗ್ತಾರೆ. ಫ್ರೆಂಡ್ ಸರ್ಕಲ್ಲು ಮತ್ತು ಟೆಕ್ಸ್ಟಿಂಗು ಜಾಸ್ತಿ ಇವ್ರದ್ದೇ ಇರುತ್ತೆ. ಇದು ಒಂದು ಮೇಜರ್ ಪಾಯಿಂಟ್ ನಿಮಗೆ ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟು, ಮೆಸೇಜ್ ಆ್ಯಂಡ್ ಕಾಲ್ ಹಿಸ್ಟ್ರಿಗಳನ್ನು ಡಿಲೀಟ್ ಮಾಡ್ತಿರ್ತಾರೆ. ಆವಾಗ ಮೆಸೇಜು ಅಥವಾ ಕಾಲ್ ಯಾರಿಗಾರು ಮಾಡಿರ್ತಾರೆ, ಆ ಟೈಮಲ್ಲಿ ಡಿಲೀಟ್ ಮಾಡಿಬಿಟ್ಟಿರ್ತಾರೆ. ಹೆಂಗೋ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಮೆಸೇಜ್ ಮಾಡಿರ್ತಾರೆ, ಡಿಲೀಟ್ ಮಾಡಿಬಿಡ್ತಾರೆ. ಇಷ್ಟೂ ಲಕ್ಷಣಗಳು ಕಂಡು ಬಂದರೆ 100% ಇದು ಪಕ್ಕ 101% ನಿಮಗೆ ಚೀಟ್ ನಡೀತಾ ಇದೆ ಅಂತ ಅರ್ಥ. ಎಲ್ಲೋ ಒಂದು ಕಡೆ ಈ ಮೊಬೈಲಿಂದನೇ ಎಷ್ಟೋ ಜನ ಇಲ್ಲಿಗಲ್ ರಿಲೇಷನ್ಶಿಪ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಿರುವಂಥದ್ದು. ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಇದು ನಡೀತಾ ಇದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಇತ್ತಾ, ಯೂಸ್ ಆಯಿತಾ, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.